ಸ್ಪಂದಿಸ್ಬೋದು ಅಂತೂ ಇರ್ಬೋದು. ಏನೂ ಆಗಲಿ, ಒಟ್ಟು ಅವರು ಪರೀಕ್ಷೆ ಅವ್ರು ಮಾಡಿದಾರೆ. ಈಗಂತಿ ದುಡ್ಡಿದ್ದಂಥ ಪಕ್ಷ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್. ಅವ್ರಿಗೆ ದುಡ್ಡು ಕೊಟ್ಟು ಹಾಕಿಸ್ಕೊಂಡ್ರು, ಅವ್ರ ಮೇಲೆ ಪ್ರೀತಿಯಿಂದ ಹಾಕಿದ್ರು, ಆ ಮತ ಹಾಕಿದವ್ರಿಗೆ ಮತ ಹಾಕಿಸ್ಕೊಂಡವ್ರಿಗೆ ಗೊತ್ತಿರುವಂಥ ವಿಷಯ. ಈಗಾಗಲೇ ಅವು 11 ಅಡ್ಡ ಮತ ಬಿದ್ದಿದ್ದಕ್ಕಾಗಿ ಇವತ್ತು ಗೆದ್ದಿದ್ದಾರೆ ಅನ್ನೋದು ಈಗ ಸ್ಪಷ್ಟ ಆದ ವಿಷಯ ಆಗಿದೆ. ಅದನ್ನು ಇನ್ನು ಹೋರಾಡಿ ಅಂದರೆ ಮರಳಿ ಮೇಲೆ ಅಂತ ಚರ್ಚೆ ಮಾಡೋದ್ರಾಗೂ ಏನು ಅರ್ಥವಿಲ್ಲ, ಗೊತ್ತಾಗಿದೆ ಮುಗಿಸಿ ಬಿಡುವಂಥದ್ದು. ಮುಂದಿನ ಚುನಾವಣೆಯಲ್ಲಿ ಯೋಗ್ಯರು ಯಾರಿದಾರೋ ಅವ್ರು ಆಯ್ಕೆ ಮಾಡುವಂಥದ್ದು JDSಗೆ ಮತ್ತು BJPಗೆ ಬಿಟ್ಟಂಥ ವಿಷಯ. ಅದೇ ಕಾಲ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದವ್ರು ನಾಳೆ ಕಾಂಗ್ರೆಸ್ ತೊಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ತೊಗೊಂಡ್ರು ತೊಗೋಬೋದು. ಯಾಕಂದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಏನಾಗ್ತವೆ ಗೊತ್ತಿಲ್ಲ. ಇದನ್ನು ಲೀಡಿಂಗ್ ಮಾಡಿದವ್ರು ಏನಂತಪ್ಪ ಅಂದ್ರೆ ನಮ್ಮ DK ಶಿವಕುಮಾರರು ಅವ್ರು ತಮ್ಮ ಮತದಾರ ಸರಿಯಾಗಿ ತೆಗೆದುಕೊಂಡ್ರು, ಅವರಿಟ್ಟು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ತೊಗೊಂಬಂದರು. ಆ ಕೆಲಸವನ್ನು BJPಗೆ ಮಾಡಲಿಲ್ಲ ಅನ್ನೋದು ಈ ವರದಿಯಲ್ಲಿ ಬರುತ್ತಿರುವಂಥ ಒಂದು ಸ್ಪಷ್ಟವಾದ ಸಂದೇಶ. ಇವರು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿನ ತಮ್ಮ ಶಾಸಕರನ್ನು ಹಿಡಿದುಕೊಂಡು ಮಾಡಿ JDS ಮತ್ತು ಅವರು ಎಲ್ಲರೂ ಕುಡ್ಕೊಂಡು ಮಾಡಿದರೆ ರಿಸಲ್ಟ್ ಹಿಂಗೆ ಇರ್ತಿರಲಿಲ್ಲ ಅನ್ನುವಂಥದ್ದನ್ನು ಸಹ CT ರವಿ ಅವರು ವರದಿ ಹೇಳ್ತಾ ಇದೆ. ಅಂದ್ರೆ ನಾವು ನಿಷ್ಕಾಳಜಿ ತೋರಿಸಿ ಹಿಂಗಾಗ್ಯದ ಅಂತೇಳಿ ಇನ್ಡೈರೆಕ್ಟಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ವಿಜಯೇಂದ್ರ ಅವರ ಮತ್ತು R ಅಶೋಕ್ ಅವ್ರ ಮೇಲೆ ಒಂದಿಷ್ಟು ಆರೋಪ ಮಾಡಿದಂಗೆ ಅದ. ಮತ್ತು ಸಹಜವಾಗಿ ಯಾರು ಆರೋಪ ಮಾಡಿದ್ದಾರೆ ಸೆಂಟ್ರಲ್ ಹೈಕಮಾಂಡ್ ಅವ್ರು ಇದ್ದಂಥವ್ರು ನೇರವಾಗಿ ಹೇಳಿದ್ದಾರೆ, ನೀವು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ಲ ನಿಮಗೆ ಅಂತೇಳಿ, ಇಲ್ಲಾದಪ್ಪ ಅಂದಿಷ್ಟು ಹೋಗ್ತಿರಲಿಲ್ಲ ಮತಗಳು ಅಂತೇಳಿ. ಏನೂ ಇಲ್ಲಿ ಆಗ್ಯದ. ಇಂಥ ಕೆಲಸಗಳು ಇಡೀ ದೇಶದ ತುಂಬ ನಡೀತಾ ಇದ್ದಾವೆ. BJP ಸರ್ಕಾರಗಳಿದ್ದರೂ ನಡೀತಾವೆ, ಇಲ್ಲೂ ನಡೀತಾ ಇದ್ದಾವೆ. ಇದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಎಲ್ಲನೂ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಅಧಿಕಾರಕ್ಕಾಗಿ ದುಡ್ಡು ಹಂಚುವಂಥದ್ದು, ದುಡ್ಡು ಕೊಡುವಂಥದ್ದು ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಆ ದಿಶೆಯಲ್ಲೇ BJP ಮತಗಳನ್ನು JDS ಮತಗಳನ್ನು ಹೊಡೆಯುವಲ್ಲಿ ಇವತ್ತು ಕಾಂಗ್ರೆಸ್ ಬರಿಷ್ಠ ಇರೋದ್ರಿಂದ ಇಲ್ಲಿ ಸರ್ಕಾರ ಇರೋದು